ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರೋ ಕೊಲೆ ಆರೋಪಿಗಳೆಲ್ಲರೂ ನಕಲಿ ಸಿಮ್ ಬಳಸಿ ಮೊಬೈಲ್ ಯೂಸ್ ಮಾಡ್ತಿರೋದು ರಿವೀಲ್ ಆಗಿದೆ. ಇನ್ನು ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡೋಣ. ನಕಲಿ ಸಿಮ್ ದರ್ಶನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪಿಗಳು ಬೇರೆಯವರ ಹೆಸರಿನ ಸಿಮ್ ಕಾರ್ಡ್ ಬಳಕೆ ಮಾಡ್ತಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಎರಡನೇ ಆರೋಪಿಯಾಗಿರೋ ನಟ ದರ್ಶನ್ ಬಳಸ್ತಿರೋ ಸಿಮ್ ಕೂಡ ಬೇರೆಯವರ ಹೆಸರಿನಲ್ಲಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಆರೋಪಿಗಳು ಬೇರೆಯವರ ಹೆಸರಿನಲ್ಲಿರೋ ಸಿಮ್ ಕಾರ್ಡ್ಗಳನ್ನ ಬಳಸಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. A1 ಆರೋಪಿ ಪವಿತ್ರ ಗೌಡ ಸಿಮ್ ಬೇರೆಯವರ ಹೆಸರಲ್ಲಿದ್ರೆ ಪವಿತ್ರ ಗೌಡ ಮನೋಜ್ ಅನ್ನೋ ಹೆಸರಲ್ಲಿ ಸಿಮ್ ಬಳಸುತ್ತಿದ್ದಾರೆ. A2 ಆರೋಪಿ ದರ್ಶನ್ ಬಳಿ ಸಿಪಿ ಹೇಮಂತ್ ಅನ್ನೋರ ಹೆಸರಿನ ಸಿಮ್, A5 ಆರೋಪಿ ನಂದೀಶ್ ಬಳಿಯೂ ಹೇಮಂತ್ ಹೆಸರಿನ ಸಿಮ್, A14 ಆರೋಪಿ ಪ್ರದೋಷ್ ಸುಪರ್ಣ ಗೋಶಾಲ್ ಹೆಸರಿನ ಸಿಮ್, A15 ಆರೋಪಿ ಕಾರ್ತಿಕ್ ಬಳಿ ವೇಲು ಹೆಸರಿನಲ್ಲಿ ಸಿಮ್ ಬಳಸಿದ್ರೆ A16 ಆರೋಪಿ ಕೇಶವಮೂರ್ತಿ ಪ್ರಜ್ಞಾ ಹೆಸರಿನಲ್ಲಿ ಸಿಮ್ ಕಾರ್ಡ್ ಹಾಗೂ A17 ಆರೋಪಿ ನಿಖಿಲ್ ನಾಯಕ್ ಗೀತಾ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡ್ತಿದ್ರು ಅನ್ನೋದು ಬಯಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ನೋಟಿಸ್ ಜಾರಿ ಮಾಡಲಾಗಿದೆ. ಆರೋಪಿಯೊಬ್ಬನಿಗೆ ಹಣದ ಸಹಾಯ ಮಾಡಿದ ಆರೋಪದಲ್ಲಿ ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ನೋಟಿಸ್ ನೀಡಲಾಗಿದೆ. ಮೋಹನ್ ರಾಜ್ಗೆ ಎರಡನೇ ಬಾರಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಠಾಣೆಗೆ ಖುದ್ದು ಹಾಜರಾಗಲು ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಪೊಲೀಸರು ಸೂಚಿಸಿದ್ದಾರೆ. ಕೊಲೆ ಬಳಿಕ ದರ್ಶನ್ಗೆ 40 ಲಕ್ಷ ಹಣ ನೀಡಿದ್ದ ಗಂಭೀರ ಆರೋಪದಲ್ಲಿ ಮೋಹನ್ ರಾಜ್ಗೆ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ. ಕೊಲೆಯಾದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡಿದ್ದ ಅಂತ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ರು. ಕೊಲೆ ನಡೆದ ಸ್ಥಳಕ್ಕೆ ಕಾಣದ ವ್ಯಕ್ತಿಯೋರ್ವ ಬಂದಿದ್ದ. ಈತ ಯಾರು ಅನ್ನೋದು ಪ್ರದೋಷ್ಗೆ ಮಾತ್ರ ಗೊತ್ತಿತ್ತು. ಈಗ ಆತ ಯಾರು ಅನ್ನೋದನ್ನ ಪತ್ತೆ ಮಾಡಿದ್ದು ಕೊಲೆ ಆರೋಪಿ ದೀಪಕ್ಗೆ ಪರಿಚಯವಿದ್ದ ಕಾರ್ತಿಕ್ ಪುರೋಹಿತ್ನನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಳಿಕ ಪ್ರದೋಷ್ ಸೂಚನೆ ಮೇರೆಗೆ ಸ್ಪಾಟ್ಗೆ ಕಾರ್ತಿಕ್ ಬಂದಿದ್ದು ಕೊಲೆ ಸ್ಥಳದಿಂದ ಪ್ರದೋಷ್ನನ್ನ ಕಾರ್ತಿಕ್ ಕಾರಲ್ಲಿ ಕರೆದೊಯ್ದಿದ್ದ. ಸದ್ಯ ಕಾರ್ತಿಕ್ಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಆದರೆ ನೋಟಿಸ್ ನೀಡಿದ ನಂತರ ಕಾರ್ತಿಕ್ ಎಸ್ಕೇಪ್ ಆಗಿದ್ದಾನೆ. ಎಂಎಲ್ಎ ರವಿ ಸುಬ್ರಹ್ಮಣ್ಯ ಕಚೇರಿಯಲ್ಲಿ ಕಾರ್ತಿಕ್ ಕೆಲಸ ಮಾಡ್ತಿದ್ದ ಅನ್ನೋದು ಬಯಲಾಗಿದೆ. ಡಿಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದೀಪಕ್ ಉಳಿಸಲು ಪ್ರಭಾವಿಗಳಿಂದ ಒತ್ತಡ ಹಾಕಲಾಗಿತ್ತು. ಪ್ರಭಾವಿ ಶಾಸಕರ ತಂಗಿ ಮಗಳ ಗಂಡ ಆಗಿರುವ ದೀಪಕ್ ಉಳಿಸಿಕೊಳ್ಳಲು ಶಾಸಕರು ಪ್ರಯತ್ನಿಸಿದ್ರಂತೆ. ಪೊಲೀಸರ ಮೇಲೆ ಪ್ರಭಾವಿಯಿಂದ ಒತ್ತಡ ಹೇರುವ ಯತ್ನ ನಡೆದಿತ್ತು. ಕೊಲೆ ಕೇಸ್ನಲ್ಲಿ 13ನೇ ಆರೋಪಿಯಾಗಿದ್ದಾನೆ ದೀಪಕ್. ದೀಪಕ್ ಪ್ರಮುಖ ಪಾತ್ರ ವಹಿಸಿದ್ದು ರೇಣುಕಾ ಕೊಲೆ ಬಳಿಕ ಶರಣಾಗುವಂತೆ ಮೂವರಿಗೆ ಸೂಚನೆ ನೀಡಿದ್ದಂತೆ. ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯ್ಗೆ ಸೂಚನೆ ನೀಡಿದ್ದ. ದೀಪಕ್ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ತಿಕ್ಗೆ ಕರೆ ಮಾಡಿದ್ದ ದೀಪಕ್ ಅಲ್ಲಿಗೆ ಕರೆಸಿಕೊಂಡಿದ್ದ. ನಂತರ ಕೇಶವಮೂರ್ತಿ, ನಿಖಿಲ್ ನಾಯ್ಗೆ ಕರೆಸಿದ್ರು. ದೀಪಕ್ ಹೇಳಿದಂತೆ ಪೊಲೀಸರಿಗೆ ಆರೋಪಿಗಳು ಶರಣಾಗಿದ್ರು. ದೀಪಕ್ ನಂತರ ಪ್ರದೋಷ್ ಮತ್ತು ಗ್ಯಾಂಗ್ ಹೆಸರು ಬೆಳಕಿಗೆ ಬಂದಿತ್ತು. ರಾಜ್ಯದಲ್ಲಿ ಮಳೆಯಬ್ಬರ ಜೋರಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ರೆ ಹೆದ್ದಾರಿ ಪಕ್ಕ ಗುಡ್ಡ ಕುಸಿದು ಸವಾರರು ಹೈರಾಣಾಗಿದ್ದಾರೆ. ಇದೆಲ್ಲವನ್ನು ನೋಡೋಣ. ರಣಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಕೊನ್ನಳ್ಳಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊನ್ನಳ್ಳಿಯಲ್ಲಿ ಹಗ್ಗ ದೋಣಿ ಮೂಲಕ ಕಾಳಜಿ ಕೇಂದ್ರಕ್ಕೆ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಮನೆಗಳು ಜಲಾವೃತವಾದ ಹಿನ್ನೆಲೆಯಲ್ಲಿ ಮಹಿಳೆಯರು ಕಣ್ಣೀರು ಹಾಕಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಶಿರಕುರಳಿ ಗ್ರಾಮದ ಹಳ್ಳಕ್ಕೆ ನಿರ್ಮಿಸಿದ್ದ ಬ್ರಿಡ್ಜ್ ಜಲಾವೃತಗೊಂಡಿದೆ. ಅರ್ಧ ಕಿಲೋಮೀಟರ್ ಅಂತರದಲ್ಲಿ ತೆರಳಬೇಕಿದ್ದ ಸ್ಥಳಕ್ಕೆ 4-5 ಕಿಲೋಮೀಟರ್ ಸಂಚರಿಸಬೇಕಾದ ಸ್ಥಿತಿ ಎದುರಾಗಿದೆ. ಶಾಲೆ, ಆಸ್ಪತ್ರೆಗೆ ಹೋಗಬೇಕಾದ್ರೆ 4-5 ಕಿಲೋಮೀಟರ್ ನಡೆಯುವ ಸ್ಥಿತಿ ನಿರ್ಮಾಣವಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಂಗಳೂರು ಸೊಲ್ಲಾಪುರಕ್ಕೆ ಸಂಪರ್ಕಿಸುವ ಹೆದ್ದಾರಿ ಪಕ್ಕ ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ. ಮಳೆಯಿಂದ ಕ್ಷಣ ಕ್ಷಣಕ್ಕೂ ಮಣ್ಣು ಕುಸಿಯುತ್ತಿದೆ. ಗುಡ್ಡ ಸಂಪೂರ್ಣವಾಗಿ ಕುಸಿದ್ರೆ ರಸ್ತೆ ಸಂಪರ್ಕ ಕಡಿತದ ಭೀತಿ ಜನರಲ್ಲಿ ಕಾಡ್ತಿದೆ. ಶಿರೂರು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ಗುಡ್ಡ ಕುಸಿಯುವ ಭೀತಿ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿಯ ವೇಳೆ ಗುಡ್ಡ ಕೊರೆಯಲಾಗಿತ್ತು. ಐಆರ್ಬಿ ಸಂಸ್ಥೆಯಿಂದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಲಾಗಿತ್ತು. ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇಲ್ಲಿ ಗುಡ್ಡ ಕುಸಿಯುವ ಭೀತಿ ಉಂಟಾಗ್ತಿದೆ. ಮಳೆ ಮುಂದುವರೆದ್ರೆ ಸಂಪೂರ್ಣ ಗುಡ್ಡ ಹೆದ್ದಾರಿ ಮೇಲೆ ಕುಸಿಯುವ ಭೀತಿ ಉಂಟಾಗಿದೆ. ಉತ್ತರ ಕನ್ನಡದಲ್ಲಿ ಬೆಳಿಗ್ಗೆಯಿಂದ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಅಂಕೋಲಾ ಮೀನು ಮಾರುಕಟ್ಟೆ ಜಲಾವೃತವಾಗಿದೆ. ಮಾರುಕಟ್ಟೆ ತುಂಬಾ ನೀರು ಆವರಿಸಿದ್ದು ವಾಹನ ಸವಾರರು ಮತ್ತು ವ್ಯಾಪಾರಸ್ಥರು ಪರದಾಡುವಂತಾಯಿತು. ನೀರು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ಮಾರುಕಟ್ಟೆ ತುಂಬಾ ನೀರು ನಿಂತುಕೊಂಡಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಸಾವ್ಗಾಂವ್ ಬಳಿ ಅಲ್ಪ ಪ್ರಮಾಣದಲ್ಲಿ ರಸ್ತೆ ಕುಸಿದಿದೆ. ಬೆಳಗಾವಿ ತಾಲೂಕಿನ ಸಾವ್ಗಾಂವ್ ಬಳಿ ಅವಾಂತರವೇ ಸೃಷ್ಟಿಯಾಗಿದೆ. ಅರ್ಧ ಕಿಲೋಮೀಟರ್ಗೂ ಹೆಚ್ಚು ದೂರ ರಸ್ತೆ ಬಿರುಕು ಬಿಟ್ಟಿದೆ. ನಿರಂತರ ಮಳೆ, ಕಳಪೆ ಕಾಮಗಾರಿಯಿಂದ ರಸ್ತೆ ಕುಸಿತದಿಂದ ಸವಾರರಲ್ಲಿ ಆತಂಕ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡ್ತಿರೋ ರಸ್ತೆ ಮೇಲೆ ಗುಡ್ಡ ಕುಸಿತಗೊಂಡಿದೆ. ರಾತ್ರಿ ಹೊತ್ತು ಗುಡ್ಡ ಕುಸಿದಿದ್ದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ರಸ್ತೆ ಮೇಲೆ ಬೃಹತ್ ಬಂಡೆಗಲ್ಲು, ಮಣ್ಣು ಬಿದ್ದಿದ್ದು ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮೈಸೂರು ಜಿಲ್ಲೆಯ ಎಚ್ಡಿಕೆ ಕೋಟೆ ಪಟ್ಟಣದ ಸರ್ಕಾರಿ ಕಚೇರಿ ಕೆಸರುಗದ್ದೆಯಂತಾಗಿದೆ. ನಿರಂತರ ಮಳೆಯಿಂದ ರಾಜಸ್ವ ನಿರೀಕ್ಷಕ ಗೃಹ ರಕ್ಷಕ ದಳದ ಕಚೇರಿ ಮುಂಭಾಗಕ್ಕೆ ನೀರು ನಿಂತಿದೆ. ಇಷ್ಟಾದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಅಲ್ಲದೆ ನಿತ್ಯ ಅದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮಳೆ ಅವಾಂತರದಿಂದ ಪ್ರವಾಹ ಎದುರಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್ ಸಿಬ್ಬಂದಿ ರವಾನಿಸಲಾಗಿದೆ. ಕಾರವಾರ, ಕುಮಟಾ, ಅಂಕೋಲಾಗೆ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 4 ದಿನದಲ್ಲಿ ಡೆಂಗಿಗೆ 6 ಮಕ್ಕಳು ಬಲಿಯಾಗಿದ್ದಾರೆ. ಇನ್ನು ಡೆಂಗಿ ನಾಗಾಲೋಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಬೆಂಗಳೂರಿನಲ್ಲಿ ಕಸ ಎತ್ತದಿದ್ರೆ 500 ರೂಪಾಯಿ ದಂಡ ವಿಧಿಸೋಕೆ ಬಿಬಿಎಂಪಿ ಮುಂದಾಗಿದೆ. ಇದೆಲ್ಲವನ್ನು ನೋಡೋಣ ಡೇಂಜರ್ ಡೆಂಗಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಸೋಂಕು ಮರಣ ಮೃದಂಗ ಬಾರಿಸುತ್ತಿದೆ. 4 ದಿನದಲ್ಲಿ ಮಾರಕ ಡೆಂಗಿಗೆ 6 ಮಕ್ಕಳು ಬಲಿಯಾಗಿದ್ದಾರೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ 5, ಮೈಸೂರಲ್ಲಿ 1 ಮಗು ಸಾವನ್ನಪ್ಪಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕ್ಕಮಗಳೂರು ಮೂಲದ 1 ಮಗು, ಬೆಂಗಳೂರಲ್ಲಿರುವ ಹಾಸನ ಜಿಲ್ಲೆಯ ಮತ್ತೊಂದು ಮಗು, ಹಾಸನ ಜಿಲ್ಲೆಯ 3, ಹೊರ ಜಿಲ್ಲೆಯ 2 ಮಕ್ಕಳು ಕೊನೆಯುಸಿರುಗೆಳೆದಿದ್ದಾರೆ. ಹಾಸನದಲ್ಲಿ ಡೆಂಗಿ ಜ್ವರದಿಂದ 8 ವರ್ಷದ ಬಾಲಕಿ ಸಾವನ್ನಪ್ಪಿದ್ದು ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆ ವೈದ್ಯರ ವಿರುದ್ಧ ಆರೋಪಿಸಲಾಗಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ ಮಗು ಸಾವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೆಂಗ್ಯೂ ಇನ್ನು ಸ್ವಲ್ಪ ಐತೆ, ಅಟ್ಯಾಚ್ ಆಗೈತೆ. ಇವತ್ತು 5 ಬಾರಿ ಐತಿನಮ್ಮ, ಅದೇನು ತೊಂದರೆ ಇಲ್ಲ. ನಾಳಿಕೆ ಬರೋಗೆ ಇವತ್ತು ಟ್ರೀಟ್ಮೆಂಟ್ ತಗೊಂಡೋಗಿ ನಾಳೆಗೆ ಬಂದು ಅಡ್ಮಿಂಟ್ ಆಗಿ ಅನ್ನೋದಕ್ಕೆ ಮಂಗಳವಾರ ಹೋಗೋದಕ್ಕೆ ಮಂಗಳವಾರ ಡ್ಯೂಟಿ ಡಾಕ್ಟ್ರು ಸಾಗರ ಅನ್ನಿದ್ರಂತೆ. ಅವರೇ ನನ್ನ ಮಗ ತೆಗ್ದಿರೋದು. ಸಾಗರನ ಡಾಕ್ಟ್ರೇ ಅಪ್ಪ ಅವರು ಟ್ರೀಟ್ಮೆಂಟಾಗಿ ಕಂಟಿನ್ಯೂ ಅಂತ ಬರೆದಿದ್ರೆ ಚೆಕ್ ಮಾಡಿಸೋದ್ಮೇಲೆ 2.79 ಇದ್ದಿದ್ದು 2.17 ಬಂದೈತೆ. 2.9ಕ್ಕೆ. ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿವೆ. ನಗರದ 7 ಝೋನ್ಗಳಲ್ಲಿ ಡೆಂಗಿ ಕೇಸ್ಗಳ ಆರ್ಭಟ ಜೋರಾಗ್ತಿದೆ. ಕಳೆದ 24 ಗಂಟೆಗಳಲ್ಲಿ 153 ಡೆಂಗಿ ಪ್ರಕರಣ ಪತ್ತೆಯಾಗಿದೆ. ಬೆಂಗಳೂರಲ್ಲಿ 547ಕ್ಕೆ ಡೆಂಗಿ ಕೇಸ್ ಏರಿಕೆಯಾಗಿದೆ.
ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಳವಾಗ್ತಿದ್ದು ನಿಯಂತ್ರಣಕ್ಕೆ ಬಿಬಿಎಂಪಿ ಮುಂದಾಗಿದೆ. ಎಲ್ಲೆಂದರಲ್ಲಿ ಕಸ ಬಿಸಾಡಿದವರಿಗೆ ದಂಡ ಪ್ರಯೋಗ ಮಾಡ್ತೀವಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಇನ್ಮುಂದೆ 50 ರೂಪಾಯಿ ಅಲ್ಲ 500 ರೂಪಾಯಿ ದಂಡ ವಿಧಿಸ್ತೀವಿ. 50 ರೂಪಾಯಿ ಇದ್ದ ದಂಡದ ಮೊತ್ತ 500ಕ್ಕೆ ಹೆಚ್ಚಿಸಲು ಸೂಚನೆ ನೀಡಿರುವುದಾಗಿ ಹೇಳಿದ್ರು. ಡೆಂಗೂಗೆ ಸಂಬಂಧಿಸಿದಂತೆ 50 ರೂಪಾಯಿ ದಂಡ ಏನಿದೆ ಅದು ಬಹಳ ಕಡಿಮೆ ಇದೆ. ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಅವರು ಪ್ರಸ್ತಾಪ ನೀಡಿದ್ದಾರೆ. ಅದರಂತೆ ಅವರು ಕೂಡ ನಾವು ಎಲ್ಲ ಮುನ್ಸಿಪಾಲಿಟಿಗಳಿಗೆ ಇದಕ್ಕೆಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ. ಅದು ಪ್ರೊಸೀಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ. ಸದ್ಯಕ್ಕೆ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ RWSಗೆ ಸಂಬೋಧನೆ ಮಾಡಿದ್ದೇವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಗಿ ಅಬ್ಬರಿಸುತ್ತಿದೆ. ಇನ್ನೊಂದೆಡೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಡೆಂಗಿ ವಿರುದ್ಧ ಸಮರ ಸಾರಿದ್ದಾರೆ. ಸಮರ ಸಾರಿದ್ರೂ ಕೂಡ ಪಾಲಿಕೆ ಶಾಲೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಪಾಲಿಕೆ ವ್ಯಾಪ್ತಿಯ ಶಾಲೆಯಲ್ಲಿ ಸ್ವಚ್ಛ ಮಾಡದೆ ಪಾಲಿಕೆಯೇ ನಿರ್ಲಕ್ಷ್ಯ ವಹಿಸಿದೆ. ಜೆಸಿ ನಗರದ ಮಠದಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಸ್ವಚ್ಛತೆ ಎದ್ದು ಕಾಣ್ತಿದೆ. ಸೊಳ್ಳೆಗಳ ಹಾವಳಿಯಿಂದಾಗಿ ಡೆಂಗಿ ಆತಂಕದಲ್ಲಿ ಶಾಲಾ ಮಕ್ಕಳು ಸಿಬ್ಬಂದಿ ಇದ್ದಾರೆ. ಪಾಲಿಕೆಯಿಂದ ಶಾಲೆ ಆವರಣ ಸ್ವಚ್ಛತೆಗೆ ಶಿಕ್ಷಕರು ಮನವಿ ಮಾಡಿದ್ದಾರೆ. ಬಿಬಿಎಂಪಿ ಕಡೆಯಿಂದ ತುಂಬಾ ಹೆಲ್ಪ್ ಬೇಕಾಗಿದೆ ಸರ್. ಬೆಳಗ್ಗೆ ಬಂದು ಸ್ವಚ್ಛತೆ ಒಂದು ಅರ್ಧ ಗಂಟೆ ಆದರೂ ಸ್ವಚ್ಛತೆ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಧಾರವಾಡದಲ್ಲಿ ಡೆಂಗಿ ಭೀತಿ ಹೆಚ್ಚಾಗಿದ್ದು ಡಿಸಿ ದಿವ್ಯಪ್ರಭು ನೇತೃತ್ವದಲ್ಲಿ ಜಾಗೃತಿ ಮೂಡಿಸಲಾಗ್ತಿದೆ. ಕೆಳಗೇರಿ ಬಡಾವಣೆಯ ತೆರೆದ ಟ್ಯಾಂಕ್ಗಳಲ್ಲಿ ಮೀನು ಬಿಟ್ಟು ಅರಿವು ಮೂಡಿಸಲಾಗ್ತಿದೆ. ಜಾಗೃತಿ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಡೆಂಗಿ ಟೆಸ್ಟಿಂಗ್ ದರ ಹೆಚ್ಚಿಸಿದ್ರೆ ಅಂತಹ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ದರ ಹೆಚ್ಚಿಸುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿಯಾಗ್ತಿವೆ, ಅದು ನಿಯಂತ್ರಿಸಬೇಕು. ಜನ ಗಂಭೀರವಾಗಿ ಪರಿಗಣಿಸಿಲ್ಲ. ಡೆಂಗಿ ಪ್ರಕರಣದಲ್ಲಿ ಸೂಕ್ತ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಆಗ್ತಿದೆ ಅಂತ ಹೇಳಿದ್ರು. ನಮ್ಮ ಗಮನಕ್ಕೆ ಉಲ್ಲಂಘನೆ ಆಗಿದೆ ಬಂದರೆ ನಮ್ಮ ಇಲಾಖೆಯಿಂದ ಎಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ನಮ್ಮ ಅನೇಕ ಕಾನೂನುಗಳಿದೆ. ಈ ಎಪಿಡೆಮಿಕ್ ಆ್ಯಕ್ಟ್ ಇದೆ ಮತ್ತು ನಮ್ಮ KPME ಇದೆ. ಸೊ ಆ ಆಸ್ಪತ್ರೆಗಳ ಮೇಲೆ ನಾವು ಖಡಾಖಂಡಿತವಾಗಿ ಕ್ರಮ ತಗೊಳ್ತೀವಿ. ಖಾಸಗಿ ಆಸ್ಪತ್ರೆಯಲ್ಲೇ, ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ಫ್ರೀ. ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ಈ ಥರ ಹೆಚ್ಚು ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಮ್ಮ DHO ಇರ್ತಾರೆ, ನಮ್ಮ DC ಇರ್ತಾರೆ. DCನೂ ಕೂಡ ಕ್ರಮ ತಗೋಬೋದು, DHO ನಮ್ಮ ಅಧಿಕಾರಿಗಳು ಕೂಡ ಕ್ರಮ ತಗೊಳ್ಬೋದು. ಅವರ ಲೈಸೆನ್ಸ್ ಬೇಕಾದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಚಿತ್ರದುರ್ಗದಲ್ಲಿ ಡೆಂಗಿ ಜ್ವರ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಸೋಮಶೇಖರ್ ಚಾಲನೆ ನೀಡಿದ್ದಾರೆ. ಏಡಿಸ್ ಲಾರ್ವಾ ನಿರ್ಮೂಲನೆ ಬಗ್ಗೆ ಚಿತ್ರದುರ್ಗದ ಬುದ್ಧನಗರದ ಕೆಲವು ಮನೆಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿದ್ದು ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಅಲರ್ಟ್ ಆಗಿದ್ದಾರೆ. ಜ್ವರ ಕಾಣಿಸಿಕೊಂಡ ರೋಗಿಗಳಿಗೆ ರ್ಯಾಂಡಮ್ ಟೆಸ್ಟ್ ಮಾಡುತ್ತಿದ್ದು ಈವರೆಗೂ 773 ರೋಗಿಗಳ ರಕ್ತದ ಮಾದರಿ ಸಂಗ್ರಹಿಸಲಾಗಿದೆ. ಈ ಪೈಕಿ 58 ಜನರಿಗೆ ಡೆಂಗಿ ಪಾಸಿಟಿವ್ ಆಗಿದೆ. ಇಬ್ಬರನ್ನ ಐಸಿಯುನಲ್ಲಿರಿಸಿ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಮುಡಾ ಹಗರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದ್ದು ಸಿಎಂ ಪತ್ನಿಗೆ 14 ಸೈಟ್ ಹಂಚಿಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಸಿಕ್ಕಿದೆ. ಇನ್ನು ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವುದಕ್ಕೆ ಕಾಂಗ್ರೆಸ್ನಲ್ಲೇ ಪಿತೂರಿ ನಡೆಯುತ್ತಿದೆ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಮುಡಾ ಹಿಂದೆ ಕೈವಾಡ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮೂಡಾ ಹಂಚಿಕೆ ಹಗರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ತಿದೆ. ಸಿಎಂ ಪತ್ನಿಗೆ ಮೂಡಾ ಸೈಟು ಹಂಚಿಕೆ ಬಗ್ಗೆ ಸ್ಫೋಟಕ ಸುದ್ದಿ ಸಿಕ್ಕಿದೆ. ಸಿಎಂ ಪತ್ನಿಗೆ 14 ಸೈಟು ಹಂಚಿಕೆಯ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. 36 ಕೋಟಿ 80 ಲಕ್ಷ ಮೌಲ್ಯದ 14 ಸೈಟ್ಗಳು ಹಂಚಿಕೆಯಾಗಿದ್ದು ಚದರ ಅಡಿಗೆ ಅಂದಾಜು 10,000 ರೂಪಾಯಿ ಮೌಲ್ಯ ಎನ್ನಲಾಗಿದೆ. ಸಿಎಂ ಪತ್ನಿಗೆ 60-40 ಅಳತೆಯ 7 ಸೈಟ್ಗಳು ಹಂಚಿಕೆಯಾದರೆ 30-40 ಅಡಿಗಳಲ್ಲಿ 2 ಸೈಟ್, 50-80 ಅಡಿಗಳಲ್ಲಿ 5 ಸೈಟ್ ಹಂಚಿಕೆ ನೀಡಿರುವುದು ಬಯಲಾಗಿದೆ.
ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ 62 ಕೋಟಿ ಪರಿಹಾರ ನೀಡಬೇಕು ಎಂದಿದ್ದಾರೆ. ಆದರೆ ಹಲವು ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂ ಸ್ವಾಧೀನವಾಗಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಭೂಮಿ ಕಳೆದುಕೊಂಡ ರೈತರು ಇನ್ನೂ ಕೂಡ ಬೀದಿಯಲ್ಲಿ ಅಲೆದಾಡುತ್ತಿದ್ದಾರೆ. ಅವರಿಗೆ ರೇಟ್ ಫಿಕ್ಸ್ ಮಾಡುವಾಗ ಹೇಗೆ ಮಾಡ್ತೀರಿ? ರೈತರನ್ನ ಬೀದಿಗೆ ನಿಲ್ಲಿಸಿ ನಿಮ್ಮ ಪತ್ನಿಯ ಹಣ ಕೇಳ್ತಿದ್ದೀರಲ್ಲ, ಆ ದೇವರು ಮೆಚ್ತಾನ ಅಂತ ಎಚ್ಡಿಕೆ ಹೇಳಿದ್ರು. ಏಕಾಏಕಿ ಮೂಡಾ ಹಗರಣ ಹೊರಬರಲು ಸಿಎಂ ಕುರ್ಚಿ ಕಾರಣ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿಕೆ, ಸಿಎಂ ಕುರ್ಚಿಗೆ ಟವೆಲ್ ಹಾಕಲು ಮೂಡಾ ಹಗರಣ ಹೊರಬಂದಿದೆ. ಅವರ ಪಕ್ಷದವರೇ ಹಗರಣವನ್ನ ಹೊರಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಪಾರದರ್ಶಕತೆ, ಅವರ ಆಡಳಿತ ಹೇಗಿದೆ ಅಂತಕ್ಕಂಥದ್ದನ್ನ ಅವರ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ. ಸಿದ್ದರಾಮಯ್ಯ ಇಮೇಜ್ ಹಾಳು ಮಾಡಲು ಪ್ಲಾನ್ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ವಕೀಲರನ್ನ ಇಟ್ಟು ಮುಖ್ಯಮಂತ್ರಿಯನ್ನ ಮುಗಿಸಲಿಕ್ಕೆ ಪಿತೂರಿ ನಡೆದಿದೆ. ಈಗಿನವರನ್ನ ಕೆಳಗಿಳಿಸಿ ನಾವಾಗಬೇಕೆಂದು ಕಾಯುತ್ತಿದ್ದಾರೆ. ಸಿಎಂ ಸ್ಥಾನಕ್ಕೆ ಆಸೆಪಟ್ಟು ಟವೆಲ್ ಹಾಸಿ ಕುಳಿತವರ ಕೈವಾಡವಿದೆ ಅನ್ನೋ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. ಸಿಎಂ ಪತ್ನಿಗೆ ಮೂಡಾದಿಂದ 14 ನಿವೇಶನ ಮಂಜೂರು ಮಾಡಲಾಗಿದ್ದು 35 ಕೋಟಿ ಮೌಲ್ಯದ ನಿವೇಶನ ನೀಡಲಾಗಿದೆ. ಕಡತಗಳನ್ನು ತಿರುಚುವ ಉದ್ದೇಶ ಇಟ್ಟುಕೊಂಡಿದ್ದಾರೆ ಅಂತ ಟ್ವೀಟ್ ಮೂಲಕ ಅಶೋಕ್ ಆರೋಪಿಸಿದ್ದಾರೆ. ಭೈರತಿ ಸುರೇಶ್ ಮೈಸೂರಿನ ಮೂಡಾ ಕಚೇರಿಯಿಂದ ಕಡತಗಳನ್ನು ಬೆಂಗಳೂರಿಗೆ ತಂದಿರುವ ಗುಮಾನಿ ಇದೆ. ಸಂಬಂಧಪಟ್ಟ ಕಡತಗಳನ್ನು ಸಿಎಂ ಬಹಿರಂಗ ಮಾಡಲಿ ಅಂತ ಅಶೋಕ್ ಆಗ್ರಹಿಸಿದ್ದಾರೆ.